ಅಮ್ಮನಿ ಸಿರಾತ್ ಕಡಕ್ ಹೋಗೋದು ಬಸ್ ಯೋಟಕ್ಕೆ ಬರೋದು ಅಜ್ಜಿ ಈಗ್ಲಾಗ್ಲೇ ಬರುತ್ತೆ ನಾವು ಅದೇ ಬಸ್ಸಿಗೆ ಕಾಯ್ತಾ ಇದೀವಿ ಬರ್ರಿ ಇನ್ನೊಂದು ಕ್ಷಣ ಬರ್ತೈತಿ ನೀವಿಬ್ರು ಏನು ಅವಳಿ ಜವಳಿ ಮಕ್ಳೇನಮ್ಮ ನೋಡಕೊಳ್ಳೆ ಒಂದೇ ತರ ಇದೀರಾ ಬೋಲ್ ಲಕ್ಷಣವಾಗಿದ್ದೀರಮ್ಮ ಯಾವ ನಿಮ್ದು ನೋಡಕೊಳ್ಳೆ ದಂತದ ಗೊಂಬಿದ್ದಂಗಿದ್ದೀರಮ್ಮ ಅದಲ್ದಲ್ಲನ ಒಂದೇ ಉದ್ದ ಒಂದೇ ಇದಕ್ಕೆ ದಪ್ಪ ಒಂದೇ ತರ ಮಕ್ಕದ ವಾಲ್ಕೆ ಎಲ್ಲ ಬತ್ತೈತಮ್ಮ ನೀವೇನು ಅವಳಿ ಜವಳಿ ಮಕ್ಳೇ ಇದು ಆಕ್ಚುಲಿ ಚೆನ್ನಾಗಿದೆ ಓ ಅಜ್ಜಿ ನಾವಿಬ್ರು ಟ್ವಿನ್ಸ್ ಸಾರಿ ಅವಳಿ ಜೋಳಿ ಮಕ್ಕಳು ಅಜ್ಜಿ ಅವಳ ಹೆಸರು ರೂಪ ನನ್ನ ಹೆಸರು ದೀಪ ನಮ್ದು ಇಲ್ಲೇ ಬುಕ್ಕಾಪಟ್ನ ಅಷ್ಟೇ ಏ ಬೋರಮ್ಮ ಹುಡುಗಿಯರೇ ಅಂತ ಚೆನ್ನಾಗಿ ಕೈದಾರ ಅಲ್ವೇನೆ ಅದೇ ಕಿತ್ತಿ ಹಿಡಿದ್ ಗಾಂಬುಗಳಿದ್ದಂಗೆ ಇದಾವಮ್ಮ ಬೋಲ್ ಚೆನ್ನಾಗಿ ಇದಾವೆ ಲೋ ಮಗ ಇವತ್ತು ಯಾರನ್ನ ಬಕ್ರ ಮಾಡೋಣ ಅಂತ ಕಾಯ್ತಾ ಇದ್ದೆ ಹೆಂಗ ಇಲ್ಲಿ ಬಕ್ರಗಳು ಸಿಕ್ಕೇವೆ ನೋಡ್ತಾ ಇರು ಹೆಂಗ್ ಬಕ್ರ ಮಾಡ್ತೀನಿ ಅಂತನ ಒಂದಂಗೆ ನಿನ್ಗೊಂದು ದಿವಸ ಹೇಳ್ತೀನಿ ಜಾಕ್ನ ಕೀಕ ನೀನು ಅವ್ರು ಏನು ಮಾತಾಡಿರೋನು ನೀನ್ ನನ್ನ ಪರವಾಗಿ ಮಾತಾಡ್ಬೇಕು ಆವಾಗ್ಲೇ ನಮ್ ಪ್ರಾಂಕ್ ವಿಡಿಯೋ ಸಕ್ಸಸ್ ಆಗೋದು ಹೆಂಗ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಸರಿ ಕಣ್ಲ ಮಗ ನಾ ಯಾವತ್ತಿದ್ರು ನೀನು ಪರನೇ ಯಾಕೆನ್ನು ಈಗ ನಾವು ಈ ವಿಡಿಯೋ ಮಾಡಿ ಯೂಟ್ಯೂಬ್ ಹಾಕ್ಬೇಕಲ್ಲ ಜನ ನೋಡಿ ಎಲ್ಲ ನಕ್ಕಿ ಖುಷಿ ಪಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕಲ್ವೇ ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಬನ್ನಿ ಬರೀ ಇಂತದೆಯಾ ಏ ಹುಡುಗ ಯಾಕೆ ಇಲ್ಲಿ ಸಣ್ಣಕಿರವೆ ಎರಡು ಹುಡುಗಿರ್ ನಿಂತಾರೆ ಅಂತ ಚುಡಾಯಿಸಕ್ ಬಂದಿದ್ರೆ ಹೋಗದ್ ಬಿಡ್ತೀನಿ ನೋಡು ಅತ್ತೊಂದು ದೂರಕ್ಕೆ ನಿಂತ್ಕೋದ್ರು ಹೋಗಿ ಚೆನ್ನಾಗಿರೋ ಹುಡುಗಿರ್ನ ನೋಡ್ಬಿಟ್ರೆ ಜೋಲ್ ಸಿಡಿಸ್ಕೊಂಡ್ ಬಂದ್ ಬಿಡ್ತಾರೆ ಹಂಗೆ ಹೋಗಿ ಒಂದಿಟ್ಟು ಹಿಂಬಂಗ್ ನಿಂತ್ ಕೇಳ್ರಿ ಅದ್ ನೋಡಿ ಅಲ್ಲ ನೋಡು ನಾವ್ ಇಲ್ಲಿದ್ದಂಗೆ ನಾ ಪಾಪ ಹೆಣ್ಮಕ್ಳನ್ನ ಚುಡಾಯಿಸಕ್ ಬಂದಿರಲ್ಲ ಯಾರು ಇಲ್ದಿದ್ರು ಯೋಗತಿ ಹೋಗತ್ತೆ ಹಿಂಬಂಗ್ ನಿಂತ್ ಕೇಳ್ರಿ ಬಸ್ ಸ್ಟ್ಯಾಂಡ್ ಏನ್ ಮಸ್ತಾಗಿ ಜಾಗ ಐತಿ ಇಲ್ಲೇ ಜಾಗಿರೋದು ಓಹೋ ಹೆಣ್ಮಕ್ಳು ತಗೆ ಹೋಗತ್ತ ನಿಂತ್ಕೆ ಹೋಗಿ ನನ್ ಮಕ್ಕಳ ತಗೋದು ಬಿಟ್ಟು ಬಿಟ್ರೆ ಇಬ್ರಿಗೂ ಹೊಲ್ಲೆಲ್ಲ ಚೊಲ್ಲಾಡ್ಬಿಡ್ಬೇಕು ಅಲ್ಲ ಏನೋ ಮಾಡ್ಯಾವ್ರ ಹುಡುಗಿಯರು ನಾನು ಮತ್ತೆ ಬೋರಮ್ಮ ಆಯ್ಲಿಂದ ನೋಡ್ತಾ ಇದೀವಿ ಮನಮುತ್ತು ನಿಂತೇವಿ ಏನ್ ಬೋರಮ್ಮ ಅತ್ತಿತ್ ನೋಡಿಲ್ಲ ಏನಿಲ್ಲ ಒಬ್ರ ಮಾತಾಡಿಲ್ಲ ಯೋನ ನಾವು ಕೇಳೋದಕ್ಕೆ ಯಾವೂರಮ್ಮ ಏನಮ್ಮ ಎತ್ತಮ್ಮ ಅಂತ ಅಂದ್ರೆ ಬುಕ್ಕಾಪಟ್ನ ಕಣಜ್ಜಿ ನಮ್ದು ಅಂತ ಮಾತಾಡೇವಿ ಏನ್ ಮಾಡ್ಯಾವ ಹುಡುಗಿರು ನಿಮ್ಗೆ ಬುಲ್ಡೆ ಬಿಡತ್ಕೊಳ್ತಾರ ಬುಲ್ಡೆನ ನಾವು ಆಗ್ಲಿಂದ ನೋಡ್ತಾ ಇದೀವಿ ಯೋಟ ತಕ್ಕನ ನೋಡ್ಬೇಕು ಮೊನ್ಸುನ ಒಂದೇ ಸಣ್ಣ ನೋಡಿರುನು ಅವ್ರು ಹೆಂಗೆ ಏನು ಎತ್ತ ಅಂತ ನಾ ಹೇಳ್ಬಿಡ್ತೀನಿ ನಾನು ಈ ಪಾಟಿ ವಯಸ್ಸು ಕಳ್ದಿದ್ದೀನಿ ಅವು ಎಷ್ಟೊಳ್ಳೆವು ಅಂತ ನನಗೆ ಗೊತ್ತು ಹೋಗೋಗಿ ಮುಚ್ಕೊಂಡು ಹೋಗ್ರಿ ಅಲ್ಲೆಲ್ಲ ನಿಂತ್ ಕೇಳ್ರಿ ಸುಮ್ನೆ ಕಾಯ್ಕಿರ್ಕೊಂಡು ಜಗಳ ಹೋಗ್ತಾವ ಹಂಗೆ ಏಯ್ ಹುಡುಗ ಆಗ್ಲಿಂದ ಈ ಹುಡುಗಿರು ಯೋನ ಮಾಡ್ಯಾವ್ರಿ ಅಂತ ಬೊಗ್ಳುತ್ತಿದೆಯಲ್ಲ ಅದು ಯೋನ್ ಮಾಡ್ಯಾವ್ರಿ ಅಂತ ಬೊಗ್ಳು ಸುಮ್ನೆ ಅದನ್ನ ಮಾಡ್ಯಾವ್ರಿ ಇದನ್ನ ಮಾಡ್ಯಾವ್ರಿ ಅಂದ್ರೆ ಯೋನ್ ಮಾಡ್ಯಾವ್ರಿ ಅಂತ ಹೇಳಿರ್ತಾನೆ ಗೊತ್ತಾಗೋದು ಮಣಿ ಈ ಹುಡುಗ ಯಾರು ಅಂತ ನಿನ್ಗೇನ ಗೊತ್ತೇನವ ನಿಮಗೆ ಇಲ್ಲ ಅಜ್ಜಿ ಇವ್ನು ಯಾರ ಏನೋ ನಾವು ನೋಡೇ ಇಲ್ಲ ಇವತ್ತೇ ಮೊದ್ಲು ನೋಡ್ತಿರೋದು ಸುಮ್ನೆ ನಮ್ಮ ಮೇಲೆ ಏನೇನೋ ದೂರ ಹೇಳ್ತಾವನೆ ಅಜ್ಜಿ ಬರೀ ಎಲ್ಲ ಸೇರಿ ಏರಿಕ್ಕನ ಅಜ್ಜಿ ದೇವ್ರಣೆಗೂ ಇವ್ರು ಯಾರು ಅಂತ ನಮಗೆ ಗೊತ್ತೇ ಇಲ್ಲ ನೀವೇ ನೋಡಿದ್ರಲ್ವಾ ನಾವು ಆಗ್ಲಿಂದ ಹೆಂಗೆ ಸೈಲೆಂಟ್ ಆಗಿ ಹೆಂಗ್ ನಿಂತಿದ್ವಿ ಅಂತ ಇವ್ರು ಯಾರು ಏನು ಎತ್ತ ಅಂತ ಗೊತ್ತಿಲ್ಲ ಸುಮ್ನೆ ಸುಳ್ಳು ಹೇಳ್ಕೊಂಡು ಈಗ ನಾವೇನ ಮಾಡಿದೀವಿ ಅಂತ ಹೇಳ್ತಾವ್ರೆ ಅಜ್ಜಿ ನಿಮ್ ಕೈ ಮುಗಿತೀನಿ ನೀವ್ ಎತ್ಲು ಹೋಗ್ಬೇಡ್ರಿ ನಮ್ ಜೊತೆಗೆ ಇರ್ರಜ್ಜಿ ನಮಗ್ ಭಯ ಆಗ್ತೈತಿ ಮನೇರ ಎದಕ್ಕೆ ಬೇಡ್ರಿ ಸುಮ್ಕಿರಿ ನಾವಿದೀವಿ ಓಹೋ ಏನು ಹೆಂಗಸ್ರು ಏನು ಮಾಡಕ್ಕಾಗಲ್ಲ ಅವ್ರ ಕೈಲೇ ಅವ್ರು ಏನ್ಕು ಬಂದದಲ್ಲ ಅಂತ ಅನ್ಕೊಂಡ್ಬಿಟ್ಟಾರೇನ ಏನ ಅಪ್ಪನೇರ ಒಂದೀಟ ಹೆಂಗಸ್ರು ಧೈರ್ಯಸ್ರು ಅಂಬದ್ ನಾನ್ ಜ್ಞಾಪನಕ್ಕೆ ಕೇಳ್ರಿ ಅಲ್ಲ ಕಣ್ಲ ಹುಡ್ಗ ಆಗ್ಲಿಂದ ಈ ಹುಡುಗಿ ಯೋನ ಮಾಡ್ಯಾವಳೆ ಅಂತ ಹೇಳ್ತಿದ್ದಲ್ಲ ಯೋನ ಮಾಡ್ಯಾವಳೆ ಅಂತ ಬೊಗ್ಳು ಇವಾಗ ಮತ್ತೀಗ ಇಬ್ರು ಹುಡುಗಿರು ನನ್ನ ನಂಬಿಸಿ ಅದನ್ನ ಮಾಡಿದ್ದಾರೆ ಅಜ್ಜಿ ನಾನು ಏನು ಮಾಡ್ಲಿ ಹೇಳ್ರಿ ನೀವೇ ಗಂಡಸರು ಮಾತ್ರ ತಪ್ಪು ಮಾಡ್ತಾರೆ ಹೆಂಗಸರು ತಪ್ಪೇ ಮಾಡಲ್ವೇನ ಅಮ್ಮನ್ ಬಾಯಿ ಬಂದಂಗ್ ಬೈತಿದ್ದೀರಾ ಅಲ್ಲ ಕಣ್ಲ ಅದನ್ನ ಮಾಡ್ಯಾವ್ರ ಅಂತ ಬೊಗ್ಳುತ್ತಿದ್ಯಲ್ಲ ಆಗ್ಲಿಂದ ಅದ್ಯೋನ್ ಮಾಡ್ಯಾವ್ರ ಅಂತ ಬೊಗ್ಳಿರ್ತಾನೆ ನಮಗೂ ಅರ್ಥ ಆಗೋದು ಏನು ಬರಮ್ಮ ಅದೇ ಅಪ್ಪ ಅದ್ಯೋನ್ ಮಾಡ್ಯಾವ್ರ ಯೋನ್ ಎತ್ತ ಅಂತ ಹೇಳಿದ್ರೆ ನಮಗೂ ಗೊತ್ತಾಗ್ತೈತಿ ಅದನ್ನ ಮಾಡ್ಯಾವ್ರ ಅಂತ ಅಂದ್ರೆ ನಾವ್ ಯೋನ್ ಅಂತ ತಿಳ್ಕೋಬೇಕು ಅದೇನ್ ಮಾಡ್ಯಾವ್ರ ಅಂತ ಬೊಗ್ಳು ಫಸ್ಟ್ ಓಹೋ
ಮಾಡಿರ್ತೀನಿ ಅಂತ ಹೇಳಿ ಕರ್ಕೊಂಬೋದು ಈ ತರ ಟ್ವಿಸ್ಟ್ ಕೊಟ್ಟಲ್ಲ ಈ ಹೆಂಗಸ್ರು ಸುಮ್ಮನೆ ಬಿಟ್ಟರು ಅನ್ಕೊಂಡೆ ನನ್ನ ಮಗನೇ ಇವತ್ತು ತಿಂತ್ಯ ಗೂಸ ಸರಿಯಾಗಿ. ಲೋ ಮಗ ಏನು ಆಗಕ್ಕಿಲ್ಲ ಸುಮ್ಕಿರು, ಇದು ಬಸ್ ಸ್ಟ್ಯಾಂಡ್ ಹಂಗೆಲ್ಲ ಒಯ್ಯಕ್ಕೆ ಯಾರು ಬಿಡಕ್ಕಿಲ್ಲ. ಹೊಸಿ ಸುಮ್ಮನಿರು, ಮಜಾ ಬರ್ಬೇಕು, ಖುಷಿ ಬರ್ಬೇಕು ವಿಡಿಯೋ ನೋಡಿದ್ವಿ ಅಂದ್ರೆ ಈ ತರ ಎಲ್ಲ ಟ್ವಿಸ್ಟ್ ಕೊಡ್ತಾ ಇರ್ಬೇಕು ಕಣ್ಲ ಮಗ. ಸುಮ್ಮನೆ ನೋಡ್ಲ ಇನ್ನ ನಾನು ಇವನು ಮಾಡ್ತೀನಿ ಅತ್ತ ಅಂತಾನ. ಹುಡುಗರ ನಿಮ್ಗೇನು ಉದ್ಯೋಗ ಇಲ್ವೇ ನಿಮ್ಗೆ? ಹೇಳ್ಬೇಕು ಸುಳ್ಳ, ಅದು ನಂಬ ಅಂತ ಸುಳ್ಳು ಹೇಳ್ಬೇಕು. ಸುಮ್ನೆ ಬಂಗಾರದಂತ ಹೆಣ್ಣು ಮಕ್ಳ ಮೇಲೆ ಇಲ್ಸನ್ನು ದೂರ ಇರ್ತೀರ ನೋಡು. ಇಲ್ಲಿ ಬಸ್ ಸ್ಟ್ಯಾಂಡ್ ನಾಗ ಇರೋ ಮೇಲೆ ಕರ್ಸಿ ಇಬ್ರು ಹೊಣಗಾಯಿ ನೀರ್ಗಾಯಿ ಮಾಡ್ಬಿಡ್ತೀವಿ. ಅದೇ ಅಪ್ಪ ಅಲ್ಲ ಹೇಳಿರು ನಂಬ ಅಂತ ಸುಳ್ಳು ಹೇಳ್ಬೇಕು. ಅದ್ ಹೆಂಗಲ್ಲ ಗೌಡಸ್ರು ಬಸ್ ಆಗ್ತೈತಿ. ಏನ್ ಸುಳ್ಳು ಹೇಳ್ತೀರಪ್ಪ ನೀವು? ಈ ನೋಡಿ ಇವಾಗ ಎಲ್ಲ ಸೇರ್ಕೊಂಡ್ಬಿಟ್ಟು ಹಂಗೆ ಹೊಣಗಾಯಿ ನೀರ್ಗಾಯಿ ಮಾಡ್ಬಿಡ್ತೀವಿ. ಸುಮ್ ಮುಚ್ಕೊಂಡು ಹೋದ್ರೆ ಸರಿ. ನಿಮ್ಗೇನು ಹುಚ್ಚಿಡ್ದೈತೆ ಏನ್ ಕತೆ? ಬಂದು ಇಲ್ಲಿ ಹುಚ್ಚಿಡ್ದಿರೋದಕ್ಕೆ ನಮಗೂ ಹುಚ್ಚಿಡಿಸ್ಬೇಡ್ರಿ. ಹೋಗ್ರಿ ಸುಮ್ಕೆ. ನನಗಿನ್ನೇನು ಗೊತ್ತು? ನಿನಗೆ ಗೊತ್ತಿರೋ ಒಟ್ಟೆ ನನಗೆ ಗೊತ್ತಿರೋದು ಅಲ್ಲ. ನಾನು ನೀನು ಯಾವಾಗಲೂ ಬಿಡುವಾಗಿ ರಾಯ್ಟ ಹೊಡಿತೀವಿ ಬಿಟ್ರೆ ಫೋನೇ ಟಿವಿನೇ ನೋಡ್ತೀವಿ ಹೇಳು. ಆಮೇಲೆ ಒಬ್ರು ಮಾತಕ್ಕೆ ಹೋಗಲ್ಲ, ಏನಿಲ್ಲ. ಇಬ್ರು ಕುಕೊಂಡು ಅಯ್ಯೋ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂತೀವಿ. ಅದನ್ನ ಬಿಟ್ಟು ಈ ಫೋನ್ ಟಿವಿ ಯಾವಾಗ ನೋಡ್ತೀವಿ ಹೇಳು? ಅದನ್ನ ನೋಡಿದ್ರೆ ನಮಗೂ ಗೊತ್ತಾಗೋದು. ಇದೇನೋ ಹಿಂದ್ಲರ್ ಗಾದೆ ಹೇಳಿಲ್ವೇ, ಕಾಲ್ ಕೆಟ್ಟ ಕಾಗೆ ರಾಗಿ ತಿಂತು ಅಂತ. ಹಂಗ್ಯೋನ ಇವಾಗ ಗಂಡಸ್ರು ಬಸ್ ಕಿಸ್ರಿ ಆಗಿ ಹಂಗೆ ಬಂದ್ಗಿಂದೈತೆ ಯೋನ್ ಕತೆನ ನನಗಂತೂ ಗೊತ್ತಿಲ್ವಮ್ಮ. ಅಲ್ಲ ನೋಡಕ್ಕೆ ಈ ಹುಡುಗಿಯರು ಭಾರಿ ಒಳ್ಳೆಯರೋ ಮಕ್ಕೊಂಡ್ರು. ಅಲ್ಲ ನೋಡು ಈ ಹುಡುಗ ನೋಡಿ ನಾನು ಬಸ್ರಾಗಿದ್ದೀನಿ ಅಂತಾನೆ. ಯಾವ್ದು ನಂಬೇಕು ಯಾವ್ದು ಬಿಡ್ಬೇಕು ಮತ್ತೆ ಗೊತ್ತಾಗ್ತಿಲ್ಲ ಅಮ್ಮ. ಮಗ ನೋಡಲ್ಲಲ್ಲಿ ಅಜ್ಜರು ಗುಸು ಗುಸು ಅಂತಾರೆ. ಅವರಿಗೂ ಕನ್ಫ್ಯೂಷನ್ ಶುರುವಾಗೈತೆ. ನಿಜನೇನ ಅಮ್ಮಂಗಾಗೈತೆ. ನೋಡ್ತಾ ಇರು ಹೆಂಗಿರುತ್ತೆ ಮಜಾ ಅಂತ. ಅಯ್ಯೋ ಭಗವಂತ, ಅಜ್ಜಿ ಇವ್ರ ಮಾತು ನಂಬೇಡ, ಇದೆಲ್ಲ ಸುಳ್ಳು. ಅದ್ ಹೆಂಗಜ್ಜಿ ಗಂಡು ಹುಡುಗರು ಬಸ್ ರೇಗಕ್ ಸಾಧ್ಯ? ಇವ್ರು ಸುಮ್ನೆ ನಮ್ಮನ್ನ ಏನ ಹಿಂಗೆ ಗೋಳೈಕೆ ಮಕ್ ಬಂದೇರೆ, ನಮ್ಮ ಮಾನ ಮರ್ಯಾದೆ ಎಲ್ಲ ಅರಾಜಕ ಬಂದೇರೆ. ಹುಡುಗ ನೀನ್ ಯಾರು ಏನು ಎತ್ತ ಅಂತಾನೆ ಗೊತ್ತಿಲ್ಲ. ಅದ್ ಹೆಂಗ್ ನಾವ್ ನಿಮಗ್ ಮೋಸ ಮಾಡಕ್ ಬತ್ತೈತಿ? ಈಗ ನೋಡಿ ಇವಾಗ ಇಲ್ಲೇ ಪೊಲೀಸ್ ಸ್ಟೇಷನ್ ಹತ್ರದಾಗೈತಿ. ಹೋಗ್ ಪೊಲೀಸ್ರನ್ನ ಕರ್ಕೊಂಬಂದ್ಬಿಡ್ತೀನಿ. ಪೊಲೀಸ್ನವ್ರನ್ನ ಕರ್ಕೊಂಬಂದ್ರೆ ಅವಾಗ ಗೊತ್ತಾಗ್ತೈತಿ ಯಾರ ಬಣ್ಣ ಏನು ಅಂತಾನ. ಅದೇಯ ನಾವ್ ಇವ್ರನ್ನ ತಿಕ್ಕ ಕಾಣ್ವಿ ಮಕ್ಕ ಕಾಣ್ವಿ ಅಲ್ಲ ಬಂದ್ಬಿಟ್ಟು ಹಿಂಗೆಲ್ಲ ಸುಮ್ನೆ ಎಲ್ಲಾರು ಕೊಟ್ಟು ಹೇಳ್ತಿರಲ್ಲ. ನಿಮಗೆ ನಾಚಿಕೆ ಆಗಲ್ವೇ? ನಿಮ್ಗೇನು ಅಕ್ಕ ತಂಗಿಯರು ಇಲ್ವೇ? ಅಲ್ಲ ನಿಮಗೆ ಭಯನೇ ಐತೆ? ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇಂಥ ಬುದ್ಧಿನೇ ಹೇಳ್ ಕಳ್ಸಿರೋದು ನೋಡ್ರಿ. ಇಲ್ಲೇ ಐತೆ ಪೊಲೀಸ್ ಸ್ಟೇಷನ್ ಹತ್ರದಾಗೆ. ಹೋಗಿ ಪೊಲೀಸ್ರನ್ನ ಕರ್ಕೊಂಬತ್ತೀನಿ ತಡೀರಿ. ಪೊಲೀಸ್ರನ್ನ ಕರ್ಕೊಂಬಂದು ಇಲ್ಲಿರೋದ್ನೆಲ್ಲ ಜನ ಸೇರಿಸಿ ಏರಿಕ್ಕಿರ ಗೊತ್ತಾಗ್ತೈತೆ ಅವಾಗ. ಭಾರಿ ಒಳ್ಳೆ ಹುಡುಗರು, ನಮ್ಮ ಅಣ್ಣ ಮಕ್ಳಿಗೆ ಮಾಡಿಸಬೇಕು ಅಂತ ಅನ್ಕೊಂಡಿದ್ದೆ. ಇವ್ರು ಅಡ್ರೆಸ್ ಎಲ್ಲ ಅಚ್ಚುಕಟ್ಟಾಗಿ ತಿಳ್ಕೊಂಡು ಇವ್ರ ಮನೆಗೆ ಒಂದ್ಸರಿ ಹೋಗಿ ಹೆಣ್ಣು ಕೇಳಬೇಕು. ಹೆಂಗು ನಮ್ಮ ಮನೆಗೆ ನಮ್ಮ ಅಣ್ಣನ ಮಧ್ಯೆ ಎರಡು ಗಂಡು ಹುಡುಗರು ಹೋಗಿ ಹೆಣ್ಣು ಕೇಳಿ ಎರಡೂನು ನಮ್ಮ ಅಣ್ಣ ಇವ್ರ ಮನೆಗೆ ಮಾಡಿಸಬೇಕು ಅಂತ ಇದ್ದೆ. ಈಗ ನೋಡಿದ್ರೆ ಈ ಹುಡುಗಿರು ಇಂಥ ಎಡವಟ್ ಮಾಡ್ಕೊಂಡವ್ರಲ್ಲೇ ಬರಮ್ಮ ಇವನೇ ಮಾಡೋದು. ಅಯ್ಯೋ ಅಂತ ಈಗ ಯಾರನ್ನು ನಂಬಂಗ ಇಲ್ಲಮ್ಮ ಅಂತ ಕಾಲ್ ಬಂದೈತಿ. ನಾನು ಹಂಗೆ ಅನ್ಕೊಂಡಿದ್ದೆ. ನನ್ನ ತಮ್ಮನ ಮಗ ಅಪ್ಪ ಇದ್ದಾನೆ, ಎಂತ ಚೆನ್ನಾಗಿ ಇದ್ದಾನೆ ಅಂದ್ರೆ ಈಗ ಈ ಹುಡುಗಿರ ಇದ್ದಾರಲ್ಲ ಹಂಗೆ ಇದನ್ನು ಬೋಲ್ ಚೆನ್ನಾಗಿ ಇದ್ದಾನೆ. ಎಂಥದ್ದು ಇಂಜಿನಿಯರಿಂಗ್ ಮಾಡಿ ಅದೆಂಥದ ಜಪಾನ ಜರ್ಮನ್ನ ಎಂಥದ ಒಂದಮ್ಮ ನನಗೆ ಅದು ಹೇಳೋಕ್ಕೂ ಬರೋಲ್ಲ. ಆ ದೇವಸ್ಥಾನ ಇದ್ದಾನೆ. ನಾನು ನಮ್ಮ ಅಣ್ಣಗೆ ಹೋಗಿ ಹೇಳೋಣ ಇದ್ರಾಗ ಎಲ್ರಾಗ ಒಂದು ಯಾವ್ದನ ಅಥವಾ ನನ್ನ ತಮ್ಮಗೆ ಹೋಗಿ ಹೇಳೋಣ ಎಲ್ರಾಗ ಯಾವ್ದನ ಒಂದು ಮದುವೆ ಮಾಡ್ಕೊಂಬ್ಲಿ ಅಂತ ಅನ್ಕೊಂಡಿದ್ದೆ. ಅದು ನೋಡು ಇವು ಸರಿ ಇಲ್ಲ. ಇವು ನೋಡಕ್ ಮಾತ್ರ ಸೂಪರ್ ಮಾಪರು. ಅದೇನ ಮ್ಯಾಲ ಉಳ್ಕು ಅಥವಾ ಮ್ಯಾಲ ತೊಳಕು ಒಳಗೆ ಉಳ್ಕೊಂಬಂಗೆ. ಅಯ್ಯೋ ಭಗವಂತ, ಯಾರು ನಂಬೋದ ಯಾರನ್ನ ಬಿಡೋದು? ನೀನು ಹೇಳೋದು ದಿಟ್ವೇಯ. ಅಜಯ್, ಆಮೇಲೆ ಈ ಹುಡುಗರ ಮಾತು ನಂಬ್ಕೊಂಡು ನಾವು ಕೆಟ್ಟರು ಅಂತ ಅನ್ಕೊಂಡ್ಬಿಟ್ರೆ ಜೌರಣಗೂ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀವಿ. ಇವ್ರು ಯಾರು ಏನೋ ಎತ್ತ ಅಂತಾನೆ ಗೊತ್ತಿಲ್ಲ ಕಣಜ್ಜಿ. ಅದಲ್ತಲ್ಲ ಅಜ್ಜಿ, ಯಾರನ್ನ ನಂಬ ಅಂತ ಮಾತೆ ಗಂಡಸ್ರ ಅದ ಹೆಂಗಜ್ಜಿ ಬಸ್ರಿ ಆಗಕ್ ಸಾಧ್ಯ? ಒಂದಿಟ್ಟು ತಲೆ ಉಪಯೋಗಿಸಿ ಯೋಚನೆ ಮಾಡಿ ನೀವುನು. ಅದೇ ಅಪ್ಪ,
ಅಲ್ಲ ಅಜ್ಜಿ ನೀನು ಯೋಚನೆ ಮಾಡಜ್ಜಿ ಈ ಪಾರ್ಟಿ ವಯಸ್ಸು ಕಳ್ದಿದ್ದೀರ ಇಬ್ರು ಅದ್ ಹೆಂಗೆ ಗಂಡಸ್ರು ಬಸ್ರಾಗಿ ಮಕ್ಳು ನಡೀತಾರೆ ಹೇಳು ನೀವು ಈ ವರ್ಷ ನೋಡಿದಿರ ಅಲ್ಲೂ ಇಲ್ಲೂನು ಅದ್ ಎಲ್ಲಾನ ಗಂಡಸ್ರು ಮಕ್ಳು ನಡ್ದಿರ ಅದ್ ನೋಡಿದ್ರೆ ಸುಮ್ನೆ ಇವ್ರು ನಮ್ಗೆಲ್ಲ ಸುಳ್ಳು ಹೇಳಿ ಯಾಮಾರಿಸ್ತಾವ್ರೆ ಸಾಮಾನ್ಯಕ್ಕೆ ಇವ್ರು ಕಡ್ರ ಪಡ್ರ ಇರ್ಬೇಕು ಅಜ್ಜಿ ಇವ್ರ ಮಾತ್ ನಂಬೇಡ್ರಿ ಈ ಹುಡುಗಿಯರ್ನು ನಂಬಕ್ಕಾಗಲ್ಲ ಯೋನ ಮಾಡೋದು ಈಗ ಎತ್ತ ಮಾತಾಡಕ್ಕೂ ಕಷ್ಟ ಆಗ್ತೈತಿ ಅಲ್ಲ ಈ ಹುಡುಗ ನೋಡಿದ್ರೆ ನಾನು ಅವಳು ಹುಡುಗಿರ್ ಜೊತೆಗೆ ಅಲ್ಲೂ ಇಲ್ಲೂ ಸುತ್ತರ್ದಿದ್ದೀನಿ ಅಂತ ಹೇಳ್ತಾನೆ ಈ ಹುಡುಗಿರ್ ನೋಡಿದ್ರೆ ನನಗೆ ಈ ಹುಡುಗರು ಗೊತ್ತಿಲ್ಲ ಅಂತ ಹೇಳ್ತಾರೆ ಸರಿ ಪಾಪ ನೀನ್ ಹೇಳ ನಿನ್ ಫ್ರೆಂಡು ಹೇಳ್ತಾ ಇರೋದು ನಿಜವೇ ಸುಳ್ಳೆ ನೀನ್ ಹೇಳ ಅಯ್ಯೋ ಅಜ್ಜಿ ಅವ್ನು ಹೇಳ್ತಾ ಇರೋದು ನಿಜ ಇವ್ರಿಬ್ರು ಹುಡುಗಿಯರು ಸಿರಾದಾಗೆ ಇವನು ಹೋಗ ಕಾಲೇಜ್ಗೆ ಅವು ಹೋಗೋದು ಎಲ್ಲ ಕಡೆಗೂ ಅದೇ ಹೋಟ್ಲಿಗೂ ಅದಂಥದ್ದು ಪಾರ್ಕಿಗೂ ಪಿಕ್ಚರ್ಗೂ ಎಲ್ಲ ಇವನ್ ಜೊತೆ ಓಡಾಡ್ಯವ್ರಿ ಅದೇನೋ ಇವ್ರಿಬ್ರು ಅವಳಿ ಚವಳಿ ಮಕ್ಕಳಂತೆ ಅದಕ್ಕೆ ನಾವಿಬ್ರು ಯಾವಾಗಲೂ ಹುಟ್ಟದಾಗ್ಲಿಂದ ಜೊತೆಗಿದ್ದೀವಿ ನಾವು ಮದುವೆ ಆಗಿ ಹುಡುಗನೂ ಒಬ್ಬನೇ ಆಗಿರ್ಬೇಕು ಯಾವಾಗಲೂ ಜೊತೆಗಿರಕ್ಕೆ ಸರಿ ಹೋಗ್ತೈತೆ ಅಂತ ಇವ್ನು ಕುಟ್ಟಿ ಹೇಳಿದ್ರಂತೆ ಅದಕ್ಕೆ ಇವನು ಇಬ್ರು ಇಷ್ಟಪಟ್ಬಿಟ್ಟವನೇ ಇವಾಗ ನೋಡಿದ್ರೆ ಹಿಂಗಾಗೈತಿ ಅದಕ್ಕೆ ಸಾಯ್ತೀನಿ ನಾನು ಇರಲ್ಲ ಹಂಗೆ ಹಿಂಗೆ ಅಂತಿದ್ದ ನಾನು ಸಮಾಧಾನ ಮಾಡಿ ಬಾರೋ ಆ ಹುಡುಗಿರ್ನ ನಾನೇ ಒಪ್ಸಿ ನಿಮ್ಮಿಬ್ರು ನಿಮ್ಮ ಮೂವರಿಗೂ ಮದುವೆ ಮಾಡಿಸ್ತೀನಿ ಅಂತ ಕರ್ಕೊಂಬಂದೆ ಅಜ್ಜಿ ಈ ಹುಡುಗಿ ನೋಡಿದ್ರೆ ನನಗೆ ಹುಡುಗ ಗೊತ್ತಿಲ್ಲ ಅಂತ ಹೇಳ್ತಾಳೆ ಈ ಹುಡುಗ ನೋಡಿದ್ರೆ ಅವನ ಫ್ರೆಂಡ್ ಹಂಗೆ ಹೇಳ್ತಾನೆ ಈ ಹುಡುಗನ ಜೊತೆಗೆ ಈ ಹುಡುಗಿ ಸುತ್ತಾಡೋರೆ ಅಂತಾನೆ ಇವನು ಮಾಡೋದಪ್ಪ ಹೋಗತ್ತಾಗೆ ತಾಳಿ ಕೆಟ್ಟೋಗೈತಿ ನೀನ್ ಒಳ್ಳೆ ನೀನು ಅಲ್ಲ ಬೇರೆ ಡಿಸ್ಟ್ರಿಕ್ಟ್ ನೀನ್ ತಲೆ ಕೆಡಿಸ್ಕೊಂತ ಅವ್ರವ್ರು ಹೆಂಗನ ಬಗೆಹರಿಸ್ಕೊಂಬ್ಲಿ ಬಾ ಸುಮ್ ನಾವು ಯಾವನ ಬಸ್ ಇಟ್ಕೊಂಡು ಸೀರಕ್ ಹೋಗೋಣ ಹಿಂಗೆ ಇಲ್ಲೇ ಪದ್ದಾಡ್ಕೊಂಡ್ ಕೂಕೊಂಡ್ರೆ ನಾವು ಆ ಬ್ಯಾಂಕಿಗೆ ತಕ ಹೋಗಿ ಬರೋದು ಆಗಲ್ಲ ಇವತ್ತು ಇವನ್ ಮಾಡದಪ್ಪ ಒಂದ್ ಕಡೆಗೆ ಅಯ್ಯೋ ನಮ್ಮ ಮಕ್ಳಿದ್ದಂಗೆ ಅಲ್ವೇ ಈ ಹೆಣ್ಣು ಮಕ್ಳು ಒಮ್ಮಂಗ ಆಗ್ತೈತಿ ಇನ್ನೊಂದ್ ಕಡೆಗೆ ಯಪ್ಪ ಯಾರಜ್ಜಿ ಯಾರ ನಡಿಸ್ಕೊಂಬ್ಲಿ ನಾವು ನಮ್ ಬದುಕ್ ನಾವು ನೋಡ್ಕೊಂಬನ ಅನ್ನಿಸ್ತೈತಿ ಬಾತ ಅಮ್ಮನಿ ಸುಮ್ನ ಪೊಲೀಸ್ ಸ್ಟೇಷನ್ ಇಂದ ಹೋಗಿ ಪೊಲೀಸ್ನರೇ ಬಗೆಹರಿಸ್ತಾರ ಅದೇನ್ ನಿಮ್ ಸಮಸ್ಯೆ ಅಂತ ನಾವು ಬಸ್ ಹೊತ್ಕೊಂಡು ಸಿರಾಕ್ ಹೋಗ್ತೀವಿ ನೀವು ಉಂಟು ಅವ್ರುಂಟು ಹೆಂಗನ ಮಾಡ್ಕೇಳ್ರಿ ಅಜ್ಜಿ ಅಜ್ಜಿ ನಿನ್ ಕೈ ಮುಗಿತೀನಿ ಕಣಜ್ಜಿ ನೀವ್ ಎತ್ಲಿಗೆ ಹೋಗ್ಬೇಡ್ರಿ ಕಣಜ್ಜಿ ಆಮೇಲೆ ಈ ಹುಡುಗರು ನಮ್ಮನ್ನ ಏನಾರ ಮಾಡ್ಗಿಡ್ಯಾರು ಅಜ್ಜಿ ನಿಮಗೆ ಕೈ ಮುಗಿತೀನಿ ಎಲ್ಗೂ ಹೋಗ್ಬೇಡ್ರಿ ನಾವು ನಿಮ್ ಜೊತೆಗೆ ಸಿರಾಕ್ ಬರ್ತೀವಿ ನಿಮ್ ಕೈ ಮುಗಿತೀನಿ ಅಜ್ಜಿ ಈ ಹುಡುಗರು ಯಾರು ಏನು ಎತ್ತ ಅಂತ ನಮಗೂ ಗೊತ್ತಿಲ್ಲ ಅಜ್ಜಿ ನಮಗೂ ಯಾಕ ಭಯ ಆಗ್ತೈತಿ ಹುಡುಗರ್ನ ನೋಡಿರಿ ಅಜ್ಜಿ ಅಜ್ಜಿ ನಾವು ನಿಮ್ಮ ಮೊಮ್ಮಕ್ಳಿದ್ದಂಗಲ್ವೇ ನಿಮ್ಮ ಮೊಮ್ಮಕ್ಳಿಗಿಂತ ಕಷ್ಟ ಬಂದಿದ್ರಿ ನೀವು ಸುಮ್ಮನೆ ಬಿಡ್ತಿದ್ರೆ ಬುರಮ್ಮ ಈ ಹುಡುಗರು ಗೋಳಾಡೋದ್ ನಾನ್ ನೋಡಕ್ ಆಗಕ್ಕಿಲ್ಲ ನನ್ ಕುಟೆ ಇಲ್ಲ ನಿಂತ್ಕ್ಯಾ ಇವಿನ ಕಳ್ಳನ್ ಮಕ್ಳು ಎತ್ ಹೋದರು ನಾನು ಹೋಗಿ ಪೊಲೀಸರನ್ನ ಕರ್ಕೊಂಡ್ಬರ್ತೀನಿ ಅವಾಗ ಪೊಲೀಸರೇ ಬಗೆಹರಿಸ್ತಾರೆ ಈ ನನ್ ಮಕ್ಳು ಎತ್ಲಾನ ಹೋದರು ಬಾಯ್ಬಾಗ ನೋಡ್ಕೆ ಬರ್ತೀನಿ ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ಎಲ್ಲ ಬುಡ್ಡಿ ಮಗನೆ ಅಲ್ಲ ಪೊಲೀಸ್ ಹೋಗ್ತಿದಂಗೆ ಆಲೆನ ಕರಿಬೇಡ ಅಂತಿದ್ಯಾ ಮತ್ತೆ ನಾಗ ನಿಂದೆ ಕಳ್ಳ ತಪ್ಪು ಸುಮ್ಕೆ ಯಾಕ್ಲ ಹೆಣ್ಮಕ್ಳ ಮೇಲೆ ಅಪದ ಆಗ್ತೀಯಾ ಭಯನೇ ಐತೆ ನಿಮ್ಮ ಮನೆಗಿರಿ ಹಿಂಗೆ ನಿಮ್ಮ ಅಕ್ಕ ತಂಗಿಯರ್ ನಾನ ಯೋನನ ಹಿಂಗ್ ಮಾಡಿದ್ರು ನೀವು ಸುಮ್ನೆ ಬಿಡ್ತೀರ ನಿಮ್ಮ ಅಪ್ಪ ನಿಮ್ಮಮ್ಮ ಇದೇನೆ ಬುದ್ಧಿ ನಿನ್ ಜೋಳ ಕಟ್ಟಿರೋದು ನಿನಗೆ ಜ್ಞಾನ ಮತ್ತೆ ಇಲ್ವೇ ನಿನಗೆ ಭಯನೇ ಐತೆ ಹಿಂಗೆ ನೀನ್ ಆಡೋದು ಬಂದು ಹೆಣ್ಮಕ್ಳು ತಗಿ ನೋಡು ಕಳ್ಳ ನನ್ ಮಕ್ಳು ಇವ್ರಯ್ಯ ಪಾಪ ಈ ಹೆಣ್ಮಕ್ಳು ಒಳ್ಳೆವು ಅಂತ ಕಾಣ್ತೈತೆ ನೋಡು ಈ ಪೊಲೀಸ್ ಅಂತಿದಂಗೆ ಬೇಡ ಅಂತ ಅವ್ರಿ ಅದಲ್ಲೇ ಬೋರಮ್ಮ ಪೊಲೀಸಿಂದು ಜೀಪಿಂದು ಶಬ್ದ ಬತ್ತೈತೆ ನಾವೇನ್ ಪೊಲೀಸ್ನವ್ರು ಹುಡುಕ್ಕೊಂಡು ಹೋಗೋದು ಹಿಂಗೇನಿಲ್ಲ ಅವರೇ ಬರಂಗ ಇದ್ದಾರೆ ತಡಿ ಹೆಂಗು ಜೀಪೇ ಬರಂಗೈತೆ ಒದ್ದಿ ಇವ್ರಿಬ್ರು ಜೀಪ್ನ ತುಂಬಿ ಕೊಡ್ಸಂತಡಿ ಅಯ್ಯೋ ಅಜ್ಜಿ ಬೇಡ ಅಜ್ಜಿ ಮತ್ತೆ ನಾವ್ ಇಷ್ಟೊತ್ತು ಇಲ್ಲೆಲ್ಲ ಮಾಡಿದ್ದು ಬರೀ ತಮಾಷೆ ಅಜ್ಜಿ ನೀವು ಹಂಗೆಲ್ಲ ಪೊಲೀಸರನ್ನು ಕರೆದು ಗಲಾಟೆ ಮಾಡ್ಬೇಡ್ರಿ ಅಜ್ಜಿ ಪೊಲೀಸರನ್ನು ಕರಿಬೇಡಿ ನಾವು ಇಷ್ಟೊತ್ತು ಮಾಡಿದ್ದು ಬರೀ ತಮಾಷೆ ನೀ ಚಲ್ಲಟ ತಮಾಷೆ ಅಲ್ಲ ತಮಾಷೆ ಮಾಡಕ್ಕೆ ಇದೇ ಇಸ್ಯಾನೆ ಬೇಕಾಗಿದ್ದು ಹೆಣ್ಣು ಮಕ್ಳು ಇಷ್ಟಿದಾಗೆ ತಮಾಷೆ ಮಾಡೋದಕ್ಕಿಂತ ಮುಂಚೆಗೆ 100 ಸರಿ ಯೋಚನೆ ಮಾಡತ್ಕೊಳ್ಳಿ ಕೊಡತಾರ ಮಕ್ಳು ಮುಂದೆ ಅವ್ ಜೀವನಕ್ಕೆ ತೊಂದ್ರೆ ಆಗ್ತೈತೆ ಅನ್ನೋದು ಜ್ಞಾನ ಮತಿ ಇರ್ಲಿ ಅಯ್ಯೋ ಅಜ್ಜಿ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಅಜ್ಜಿ ನಾವು ನಗೆಲೋಕ ಅನ್ನೋ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀವಿ ಅದ್ರಾಗೆ ಈ ತರ ದಿನ ಒಬ್ಬೊಬ್ರನ್ನ ಬಕ್ರಗಳನ್ನ ಮಾಡ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಯೂಟ್ಯೂಬಿಗೆ ಹಾಕ್ತೀವಿ ಅದಕ್ಕೆ ಈ ತರ ಮಾಡ್ಬಿಟ್ರಿ ಅಜ್ಜಿ ದಯವಿಟ್ಟು ಕ್ಷಮಿಸ್ಬಿಡಿ ಅಜ್ಜಿ
ಹ್ಞೂ ಅಜ್ಜಿ, ನಾವು ನಗೆಲೋಕ ಅನ್ನೋ ಯೂಟ್ಯೂಬ್ ಚಾನಲ್ ಇಂದ ಬಂದಿದೀವಿ. ನಾವು ಪ್ರತಿದಿನ ಈ ತರ ಫ್ರ್ಯಾಂಕ್ ಮಾಡ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಆ ವಿಡಿಯೋಗಳನ್ನ ನೋಡಿ ಜನರು ತುಂಬಾ ಖುಷಿ ಪಡ್ತಾರೆ ಅಜ್ಜಿ. ಅದಕ್ಕೆ ಈ ತರ ಎಲ್ಲ ಮಾಡ್ಬಿಟ್ವಿ. ದಯವಿಟ್ಟು ಕ್ಷಮಿಸಿ ಅಜ್ಜಿ. ಅಯ್ಯೋ ಭಗವಂತ, ನಾನ್ ನಿಜವೇನೋ ಅನ್ಕೊಂಡೆ. ಅಲ್ಲ ಅದನ್ನು ಗೊಂಡು ಫ್ರ್ಯಾಂಕ್ ಬಸ್ರಿ ಆಗಕ್ ಸಾಧ್ಯ ಅಂತ ಅನ್ಕೊಂಡೆ. ಆದ್ರೂ ಕಾಲ ಏನೇನೋ ಬಂದೈತೆ, ಇದು ಬಂದ್ಗಿನೈತೇನೋ ಅನ್ಕೊಂಡ್ಬಿಟ್ಟೆ. ಅಲ್ಲ ಕಣ್ರಲ್ಲ ಹುಡುಗರ, ಈ ತಮಾಷೆ ಮಾಡೋದು ಈ ಸೀದಾಗೆ. ಅಯ್ಯೋ ಭಗವಂತ. ಅಜ್ಜಿ ಬೇಜಾರ್ ಮಾಡ್ಕೋಬೇಡಿ. ನಾನು ಇಷ್ಟೊತ್ತು ಮಾಡಿದ್ದು ಬರೀ ತಮಾಷೆಗಾಗಿ, ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ. ನೀವು ಇಷ್ಟೊತ್ತು ಎಷ್ಟು ಬೇಜಾರ್ ಮಾಡ್ಕೊಂಡು ಕೋಪ ಮಾಡ್ಕೊಂಡ್ರು, ಈಗ ಇವತ್ತು ನಡೆದಿದ್ದ ಘಟನೆನ ಜ್ಞಾಪನಿಸ್ಕೊಂಡು ಇನ್ನೂ ಒಂದ್ ವಾರ 15 ದಿನ ನಗ್ತಾ ಇರ್ತೀರಲ್ವಾ, ಹಾಗೆ ಈ ವಿಡಿಯೋ ನೋಡಿದ್ರು ಕೂಡ ತುಂಬಾನೇ ನಗ್ತಾ ಇರ್ತಾರೆ ಅಜ್ಜಿ. ನಿಮ್ಮನ್ನ ನೋಡಿ ನಾಲ್ಕು ಖುಷಿ ಪಡ್ತಾರೆ ಅಂದ್ರೆ ನಿಮ್ಗೂ ಖುಷಿ ಆಗ್ಬೇಕಲ್ವಾ? ಅಯ್ಯೋ ಹೋಗ್ಲಿ ಬಿಡಪ್ಪ, ತಮಾಷೆ ಅಂದಲ್ಲ ಸಮಾಧಾನ ಆದಂಗಾತು. ಅದಲ್ದಲ್ಲೇ ನೀನು ಬೋಸ್ರಿ ಅಂತ ಹೇಳಿ, ಅದು ನಿನ್ನ ಹೊಟ್ಟೆ ಬೋಸ್ರಿ ಹೊಟ್ಟೆ ಇದ್ದಂಗೆ ಐತಿ. ಅದು ನೋಡಿ ನಾನು ಜಿಟ್ವೆ ಏನೋ ಅಂತ ಅನ್ಕೊಂಡ್ಬಿಟ್ಟೆ. ಹೋಗ್ಲಿ ಬಿಡು. ಸದ್ಯ ನನ್ ನೋಡಿ ನಮ್ಮನ್ ನೋಡಿ ನಾಲ್ಕು ಖುಷಿ ಪಡ್ತಾರೆ ಅಂದ್ರೆ ನಮಗೂ ಖುಷಿ ಕಣಪ್ಪ. ಅಜ್ಜಿ ದಯವಿಟ್ಟು ಯಾರ ಬೇಜಾರ್ ಮಾಡ್ಕೋಬೇಡಿ, ಇದು ಕೇವಲ ತಮಾಷೆಗಾಗಿ ಮಾಡಿದ್ದು. ಈ ಗಿಫ್ಟ್ ಎಲ್ಲ ಇಟ್ಕೊಳ್ಳಿ, ನಮ್ಮ ಈ ನಗೆಲೋಕ ಅನ್ನೋ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಗೋಸ್ಕರ ಕೊಡ್ತಾ ಇದೀವಿ. ಹೀಗೆ ನಗ್ನಗ್ತಾ ಇರಿ, ಖುಷಿಯಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.